ಈ ಅನ್ನದ ಋಣ, ಮಣ್ಣಿನ ಋಣ, ಬಂಧು ಬಳಗದ ಋಣ ಅವೆಲ್ಲ ಎಷ್ಟು ನಮ್ಮ ಮನೇಲಿ ಬರೆದಿದ್ದು ಅಲ್ಲಿವರೆಗೆ ಮಾತ್ರ ಅಸಾಧ್ಯ. ಅಲ್ಲಿಂದ ಆಚೆಗೆ ನಾವು ಯಾವ ಋಣವನ್ನು ನಾವು ಇಲ್ಲಿಂದ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ನಮ್ಮ ನಂದಕ್ಕವರು ಪುಣ್ಯವಂತರು 50-52 ವರ್ಷಗಳ ಕಾಲ ಸುಖವಾಗಿ ಬಾಳಿದಂತ ತಾಯಿ ಇವತ್ತು ಈ ಮನೆಯ ಬಂಧು ಬಳಗ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅಕ್ಕವ್ರು ಕಣ್ಣೀರಾಗ್ತಾ ಇರೋದು ನೋಡಿದ್ರೆ ಆ ನಂದಕ್ಕನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು, ನಿಮ್ಮೆಲ್ಲರಿಗೂ ಎಷ್ಟೊಂದು ಪ್ರೀತಿ ಇತ್ತು ಆ ತಾಯಿ ಮೇಲೆ ಅನ್ನೋದೊಂದು ಒಂದು ಸಂತೋಷ. ಯಾಕೆಂದ್ರೆ ಇವತ್ತು ಜಗತ್ತಿನೊಳಗಡೆ ನಮ್ಮ ಅನ್ನವನ್ನ ಯಾರು ಕಿತ್ಕೊಳ್ಳಿಕ್ ಸಾಧ್ಯವಿಲ್ಲ. ನಮ್ಮ ಅನ್ನದ ಋಣ ನಾವೇ ತೀರಿಸ್ಬಿಟ್ಟು ಹೋಗ್ಬೇಕಂತೆ. ಯಾರೋ ಒಬ್ರು ಊಟ ಮಾಡ್ತಾ ಕೂತಿದ್ದಂಗೆನೆ ಸತ್ತೋಗ್ಬಿಡ್ತಾರೆ. ಅಂದ್ರೆ ಅಲ್ಲಿಗೆ ಅನ್ನದ ಋಣ ಅಷ್ಟೇ ಇದ್ದದ್ದು, 2 ತುತ್ತಿದ್ದದ್ದು ಅವನಿಗೆ, ಮುಂದಿನ ಅನ್ನದ ತುತ್ತ ಅವನಿಗಿಲ್ಲ. ಎಷ್ಟೋ ಜನ ಹಿಂಗೆ ಚನ್ನಪಟ್ಟಣಕ್ಕೆ ಹೋಗಿದ್ ಬತ್ತಿನ ಕರೋ ಅಂತ ಹೇಳ್ಬಿಟ್ಟು ಹೋದವ್ರು ವಾಪಸ್ ಬರುದಿಲ್ಲ. ಯಾಕೆಂದ್ರೆ ಅವ್ರಿಗಿದ್ದ ಋಣ ಮನೆಯ ಋಣ ಅಷ್ಟೇ, ಅವತ್ತ ಆ ಕ್ಷಣದಲ್ಲಿ ಇರ್ಬೇಕಾಗಿತ್ತು. ನೀವೆಲ್ಲ ನೋಡಿದ್ದೀರಿ, ಎಷ್ಟೋ ಜನಕ್ಕೆ ಈಗ ಹೃದಯಘಾತ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾವ ಟೈಮಲ್ಲಾದ್ರೂ ಓದೋದುತ್ತವೆ ಸತ್ತೋಗ್ತಾ ಇದ್ದಾರೆ. ಹಳ್ಳಿಗಾಡಿನಲ್ಲಿ ಹೃದಯಘಾತ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಅನ್ಕೊಳ್ಬೇಕು, ಅವ್ರ ಋಣ ಇದ್ದದ್ದೇ ಅಷ್ಟು, ಅವ್ರ ಹಣೆ ಬರ ಇದ್ದದ್ದೇ ಅಷ್ಟು. ಹಾಗಾಗಿ ನಂದಕ್ಕವರ ಋಣ ಇಲ್ಲಿಗೆ ತೀರೋಯ್ತಲ್ವ, ಆ ತಾಯಿ ಋಣ ತೀರೋಯ್ತಲ್ಲ ಅಂತೇಳಿ ಆ ತಾಯಿಯನ್ನೇ ಸ್ಮರಣೆ ಮಾಡೋಣ. ಋಣ ತೀರಿದೆ ನಂದಕ್ಕ, ನಿಮ್ಮ ಋಣ ತೀರಿದೆ. ಮರೆಯಾದೆಯ ನಂದಕ್ಕ, ಮಣ್ಣೊಳಗೆ ಚಿರನಿದ್ರೆಗೆ ನೀ ಹೋದೆಯ. ಋಣ ತೀರಿದೆ ನಂದಕ್ಕ, ನಿಮ್ಮ ಋಣ ತೀರಿದೆ. ನಿನ್ನ ಹಕ್ಕ ತಂಗಿಯರು ಅಳುತ್ತಾ ಕುಂತವರೇ ಋಣ ತೀರಿದೆ. ನಿನ್ನ ಬಂಧು ಬಳಗವು ಅಳುತ್ತಾ ಕುಂತವರೇ ಋಣ ತೀರಿದೆ. ಋಣ ತೀರಿದೆ ನಂದಕ್ಕ, ನಿಮ್ಮ ಋಣ ತೀರಿದೆ. ನೆಟ್ಟ ಹೂಬಳ್ಳಿ ಹಸಿರಾಗಿದೆ, ನೀ ಸಾಕಿದ ಸುಖರು ನಿನ್ನ ಕೂಗಿದೆ. ದಿಕ್ಕಿಲ್ಲದ ಪರದೇಸಿ ನಾವಾದೆವು, ಎಂದೆಂದು ನೀ ಹರಸು ಈ ಬಳಗವ. 100 ಜನುಮದಲು ತಾಯಾಗಿ ಬಾ ನಂದಕ್ಕ, ಅವ್ವ ನಂದವ್ವ. 100 ಜನುಮ
ಜನುಮದಲು ತಾಯಾಗಿ ಬಾ, ತಾಯಾದರೆ ನಾ ಮಗುವಾಗುವೆ, ನಾ ಮಗುವಾಗುವೆ. ಋಣ ತೀರಿದೆ ನಂದಕ್ಕ, ಈ ಮನೆಯ ಋಣ ತೀರಿದೆ. ಆಸೆಯ ಗೋಪುರವೇ ಚೂರಾಯಿತು, ನೀನಿಲ್ಲದೆ ಮನೆಯು ಬರಿದಾಯಿತು. ಆಸೆಯ ಗೋಪುರವೇ ಚೂರಾಯಿತು, ನೀನಿಲ್ಲದೆ ಮನೆಯು ಬರಿದಾಯಿತು. ನೀ ಕೊಟ್ಟ ಕೈ ತುತ್ತು ಕೊನೆಯಾಯಿತು ನನ್ನಮ್ಮ, ಗಂಧ ನಂದವ್ವ. ನೀ ಕೊಟ್ಟ ಕೈ ತುತ್ತು ಮರೆಯಾಯಿತು, ಮರೆಯಾಯಿತು. ದೇಹ ಮಣ್ಣು ಸೇರಿತು, ದೇಹ ಮಣ್ಣು ಸೇರಿತು. ಮರೆಯಾದೆಯ ಅತ್ತ ನೀವು, ಇಂದಿಗೆ ಮರೆಯಾದೆಯ. ಹಳ್ಳಿ ಜನರೆಲ್ಲ ಬಂದು ಸೇರವರೇ, ನೀನಿಲ್ಲ ಅಂತ ಇಲ್ಲಿ ಓಡಾಡವರೇ. ನೂರಾರು ಜನುಮದಲು ಇಲ್ಲೇ ಹುಡಿ ಬಾ ನಂದಕ್ಕ, ನಂದಕ್ಕ. ಜನುಮದಲು ಇಲ್ಲೇ ಹುಡಿ ಬಾ, ಇಲ್ಲೇ ಹುಡಿ ಬಾ. ನೀ ಪ್ರೀತಿ ಮಗಳಾಗಿ, ನೀನು ಪ್ರೀತಿ ಮಗಳಾಗಿ. ಋಣ ತೀರಿದೋ ಅನ್ನದ, ಋಣ ತೀರಿದೋ ನಿನ್ನ ಬಂದು ಬಳಗವೆಲ್ಲ ಕಣ್ಣೀರ ಹಾಕವರೇ. ಋಣ ತೀರಿದೋ, ಋಣ ತೀರಿದೋ, ಋಣ ತೀರಿದೋ ನಂದಕ್ಕ. ಈ ಮನೆಯ ಋಣ ತೀರಿದೋ. ಲಕ್ಷ್ಮೀ ರಮಣ ಗೋವಿಂದ.
ಆಂಜನೇಯ ವರದ ಗೋವಿಂದ. ನಂದಕ್ಕನವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಗೋವಿಂದ. ಜಯಾಘರ ನಮ ಪಾರ್ವತಿ ಪತಹರಾರ. ಈ ಮನೆಯ ಋಣ, ಮಣ್ಣಿನ ಋಣ, ಅನ್ನದ ಋಣ ಇಲ್ಲಿಗೆ ಮುಗಿದೋಯ್ತು ಅಂತ. ಒಂದು ಸಾರಿ ವೈಕುಂಠದ ಹೆಬ್ಬಾಗಿಲಿನಲ್ಲಿ ಗರುಡ ವಾಹನ ಕುಳಿತಿತ್ತಂತೆ. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಸಾವು ಯಾರನ್ನು ಬಿಡೋದು. ಎಲ್ಲ ಅನ್ಕೊಳ್ತಾರೆ ನಾನೇನ್ ಗಟ್ಟಿಯಾಗಿವನ್ ಕಣಪ್ಪ, ನನಗೆ ಅಷ್ಟು ಸುಲಭವಾಗಿ ಸಾವು ಬಂದ್ಬಿಡ್ಲಿ ಅಂತ ಅಹಂಕಾರದಲ್ಲಿ ಮಾತಾಡ್ತೀವಿ ನಾವು. ಆದ್ರೆ ಸಾವಿನ ಮುಂದೆ ಯಾರು ದೊಡ್ಡವರಲ್ಲ, ವಿಧಿಯ ಮುಂದೆ ಯಾರು ದೊಡ್ಡವರಲ್ಲ. ಅಹಂಕಾರದಲ್ಲಿ ಮೆರೆದವರೆಲ್ಲ ಮಣ್ಣಾಗಿ ಹೊರಟೋಗಿದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು. ನಮ್ಮ ಮನೆ ಪಕ್ಕದಲ್ಲೇ ಒಬ್ಬ ಏನು 3 ಗಂಟೆಗೆ ಎದ್ದು ಒಂದು 12-13 ಕಿಲೋಮೀಟರ್ ನಡೀತಿದ್ದ. ಯಾರ ಕೇಳಿ ನನಗೆ ದಿಂಡ್ಗಲ್ ಎತ್ತಾಕಿದ್ರು ಸಾಯಿದಲ್ಲ ಗುರು, ನಾನು ಅಷ್ಟು ಗಟ್ಟಿಯಾಗಿವನಿ ಅಂತಿದ್ದ. ಈಗ ಒಂದು ವಾರದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ವಾಕ್ ಮಾಡ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಯಾಕೆ ಅಂದ್ರೆ ವಿಧಿಯ ಮುಂದೆ ನಾವ್ಯಾರು ಅಲ್ಲ ಅಲ್ವಾ. ಗರುಡ ವಾಹನ ಆ ವೈಕುಂಠದ ಹೆಬ್ಬಾಗ್ಲಲ್ಲಿ ಕುಳಿತಿತ್ತಂತೆ. ಪಕ್ಕದಲ್ಲಿ ಒಂದು ಗುಬ್ಬಚ್ಚಿ ಮರಿ ಕುಳಿತಿತ್ತಂತೆ, ಸಣ್ಣ ಗುಬ್ಬಚ್ಚಿ ಮರಿ. ನಾನು ಹೇಳೋ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರಬೇಕು. ವೈಕುಂಠವನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಆ ಗರುಡ ವಾಹನ, ದೊಡ್ಡ ಗರುಡ ವಾಹನ ಕುಳಿತಿದೆ, ಒಂದು ಗುಬ್ಬಚ್ಚಿ ಮರಿ ಪಕ್ಕದಲ್ಲಿ ಕುಳಿತಿದೆ. ಏನೋ ಕೆಲಸದ ನಿಮಿತ್ತವಾಗಿ ಯಮಧರ್ಮರಾಯ ಅಲ್ಲಿಗೆ ಬಂದಂತೆ ನೋಡಿ. ಯಮಧರ್ಮರಾಯ ಬಂದವನು ಕೇಳದಂತೆ ಗರುಡ ವಾಹನನ, ಗರುಡ ಈ ಗುಬ್ಬಚ್ಚಿ ಇಲ್ಲಿಗೆ ಯಾಕೆ ಬಂತು, ಇದು ಇಲ್ಲಿರ್ಬಾರ್ದು, ಈಗ ಇನ್ನು ಅರ್ಧ ಗಂಟೆಯಲ್ಲಿ ಸಾವದಿದೆ, ಇದಕ್ಕೆ ಇಲ್ಲಿಗೆ ಯಾಕೆ ಬಂತಿದು, ಇರ್ಲಿ ಬರ್ತೀನಿ ಒಳಗಡೆ ಹೋಗಿ ಸ್ವಾಮಿ ಮಾತಾಡ್ಸ್ಕೊಂಡು ಅಂತೇಳಿ ಶ್ರೀಮನ್ ನಾರಾಯಣನ ಭೇಟಿಗಾಗಿ ಯಮಧರ್ಮರಾಯ ಒಳಗಡೆ ಹೋದವನೇ ಈ ಗರುಡ ಏನ್ ಮಾಡ್ತು, ಅಯ್ಯೋ ಪಾಪಿ ಯಮರಾಯ, ಈಗ ತಾನೇ ಹುಟ್ಟಿದೆ ಮರಿ, ಇದು ಗುಬ್ಬಚ್ಚಿ ಮರಿ, ಇದಕ್ಕಾಗ್ಲೇ ಸಾವು ಕೊಡ್ತಾ ಇದೆಯಲ್ಲೋ, ಏನಾದ್ರೂ ಮಾಡಿ ದೂರಕ್ಕೆ ತಗೊಂಡೋಗಿ ಬಿಟ್ಬಿಡ್ಬೇಕು, ಯಮಧರ್ಮರಾಯನ ಕಣ್ಣು ಕಾಣಬಾರ್ದು ಅಂತೇಳಿ ಆ ಕಾಲ್ನಲ್ಲಿ ಕಚ್ಕೊಂಡು ಆ ಗುಬ್ಬಚ್ಚಿ ಮರಿನ ಒಂದು ಯಾವ್ದೋ ದೂರದ ಒಂದು ಪರ್ವತದ ಮೇಲೆ ಇಟ್ಬಿಟ್ಟು ಬಂದ್ಬಿಡ್ತಂತೆ ನೋಡಿ. ಮರದ ಪಟ್ರೆ ಒಳಗೆ ಇಟ್ಬಿಟ್ಟು ವಾಪಸ್ ಬಂದು ನನ್ಗೇನು ಗೊತ್ತಿಲ್ಲ ಅನ್ನೋಂಗೆ ಗರುಡ ವಾಹನ ಕುಳಿತುಬಿಡ್ತು. ಎಲ್ಲಿ? ವೈಕುಂಠದ ಬಾಗಿಲಲ್ಲಿ. ಯಮಧರ್ಮರಾಯ ಬಂದ, ಅಯ್ಯಯ್ಯೋ ಈಗ ತಾನೇ ಇತ್ತು ಗುಬ್ಬಚ್ಚಿ ಮರಿ, ಎಲ್ಲೋಯ್ತು? ಆಗ ಗರುಡ ಹೇಳಿದ, ಪಾಪಿ ಯಮರಾಯ, ಆ ಗುಬ್ಬಚ್ಚಿ ಮರಿಗೆ ಬದುಕೋದಕ್ಕೆ ಅವಕಾಶ ಕೊಡದೇನೆ ಸಾಯಿಸಕ್ ನಿಂತಿದ್ದ. ಇಲ್ಲಪ್ಪ, ಅದರ ಸಾವು ಇಲ್ಲಿರ್ಲ ಕಣಯ್ಯ, ಒಂದು ಪರ್ವತದ ಗುಡ್ಡದ ಮೇಲೆ ಒಂದು ಮರದ ಪೊಟರೆ ಒಳಗೆ ಸಾವು ಕಾಯ್ತಾ ಇದೆ, ಅಲ್ಲದೆ ಕಣಯ್ಯ ಸಾವು ಅಂದಂತೆ. ಆಗ ಗರುಡ ಹೇಳ್ತಂತೆ, ನಾನು ಅಲ್ಲಿಗೆ ತಗೊಂಡೋಗಿ ಬಿಟ್ಬಿಟ್ಟು ಬಂದೆ ಕಣಪ್ಪ ಅಂದ. ಒಂದು ಹಾವು ಆಗ್ಲೇ ಗುಬ್ಬಚ್ಚಿ ಮರಿಯನ್ನು ನುಂಗ್ಬಿಟ್ಟಿತ್ತು. ಯಾಕೆಂದ್ರೆ ನೋಡು, ಇಲ್ಲಿದ್ರೆ ಏನಾರ ಭಗವಂತನ ಪ್ರೇರಣೆಯಿಂದ ಒಂದಷ್ಟು ಉಳ್ಕತ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಸಾವು ಯಾವ ರೀತಿಯಾಗಿ ಎಳ್ಕೊಂಡೋಯ್ತು, ಗರುಡನ ರೂಪದಲ್ಲಿ ಎಳ್ಕೊಂಡೋಯ್ತು. ನಾವ್ ಅನ್ಕತೀವಿ ಏನಾರ ಹುಷಾರಿಲ್ದೇ ಇದ್ದಾಗ, ಅಯ್ಯೋ ಆಟೋ ಸಿಕ್ಬಿಟ್ಟಿದ್ರೆ ಉಳ್ಕೊಬಿಡ್ತಿದ್ಲೇನೋ, ಡಾಕ್ಟರ್ ಬಂದ್ಬಿಟ್ಟಿದ್ರೆ ಉಳ್ಕೊಬಿಟ್ಟಿರ್ತೇನೋ, ಅಥವಾ ಅಯ್ಯೋ ಒಂಚೂರು ಗುಳಿಗೆ ಕೊಡ್ಸಿದ್ರೆ ಉಳ್ಕೊಬಿಡ್ತಿದ್ರೇನೋ ಅಂತ. ಅವೆಲ್ಲ ಬರೀ ಭ್ರಮೆ ಅಷ್ಟೇ ನಮ್ದು. ಯಾವ ಸಮಯಕ್ಕೆ ಏನ್ ಹೋಗ್ಬೇಕು ಅಲ್ಲಿ ಹೋಗ್ಲೇಬೇಕು. ನೋಡಿ, ಚೆನ್ನಾಗಿದ್ದವರು ನೆಣಕಂಡ್ ಸತ್ತೋಯ್ತಾರಲ್ಲ, ಅವ್ರಿಗೇನ್ ಹೇಳುದು? ಚಂದನಾಗಿದ್ದವರ ಸತ್ತೋಗ್ಬಿಡ್ತಾರಲ್ಲ. ಅದಕ್ಕಾಗಿ ನಾವು ಇರುವರೆಗೆ ಭಗವಂತನ ಪ್ರೇರೇಪಣೆಯಿಂದ ಸುಖವಾಗಿ ಇವತ್ತಿನ ಗಂಟೆ ಚೆನ್ನಾಗಿದ್ದೀವಾ, ಇವತ್ತು ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇನ್ನೊಬ್ರಿಗಂತೂ ತನ್ನಾಕಿ, ಇನ್ನೊಬ್ರಿಗೆ ಒಳ್ಳೆ ಮಾತಾಡಿ, ಇನ್ನೊಬ್ರ ಜೊತೆ ಒಳ್ಳೆ ಸಂಬಂಧದಿಂದ ಇದ್ಬಿಟ್ರೆ ಸಾಕು. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಅಯ್ಯೋ ನಾಳೆ ನೋಡ್ಕೊಳ್ಳೋಣ ಬಿಡು ಅನ್ನೋದೆಲ್ಲ ಬಿಟ್ಬಿಡ್ಬೇಕು. ಇವತ್ತಿನವರೆಗೆ ಏನ್ ಸುಖವಾಗಿದ್ದೀವೋ ಈ ಸಂತೋಷವನ್ನು ಅನುಭವಿಸಿ ನಾವು ಹೊರಟು ಬಿಡ್ಬೇಕು. ಯಾಕೆಂದ್ರೆ ಸಾವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಹುಟ್ಟುವಾಗ್ಲೂ ಅಳ್ತಾನೆ ಬರ್ತಾನೆ ಅಲ್ವಾ, ಭೂಮಿಗೆ ಅಳ್ತಾನೆ ಬರ್ತಾನೆ, ಸಾಯುವಾಗ್ಲೂ ಅಳಿಸ್ಬಿಟ್ಟು ಹೋಗ್ತಾನೆ. ನಗ್ತಾ ಇರೋದು ಯಾವಾಗ? ಈ ಬದುಕಿರುವಂತ 3 ದಿನ ಸಂತೆ ಒಳಗೆ ನಗ್ತಾ ಇರ್ತಾನೆ ಮನುಷ್ಯ. ನಗ್ತಾ ಇರ್ಬೇಕು, ಸುಖವಾಗಿರ್ಬೇಕು ಅಂತ ಹೇಳ್ತಾ ಆ ನಂದಕ್ಕನವರ ಆತ್ಮಕ್ಕೆ